ನಮಸ್ಕಾರ ಸ್ನೇಹಿತರೆ. ಪುಟ್ಟಗೌರಿ ಮದುವೆಯ ಮುಕ್ತ ಹುಡುಗಿ ನಿಮಗೆ ನೆನಪಿದೆ ಅಲ್ವಾ? ಅಂದು ಮನೆಮಗಳಾಗಿದ್ದ ಗೌರಿ ನಂತರ ಕನ್ನಡತಿಯ ಭುವಿಯಾಗಿ ಇಡೀ ಕರ್ನಾಟಕವೇ ಮೆಚ್ಚುವಂತ ನಟಿಯಾದರು. ಆದರೆ ಇತ್ತೀಚೆಗೆ ರಂಜನಿ ರಾಘವನ್ ಅವರು ಸೀರಿಯಲ್ ಲೋಕದಿಂದ ಮಾಯವಾಗಿದ್ದಾರೆ. ಅವರೀಗ ಏನು ಮಾಡ್ತಿದ್ದಾರೆ? ನಟನೆ ಬಿಟ್ಟು ಅವರು ಆರಿಸಿಕೊಂಡಿರುವ ಆದಿ ಯಾವುದು? ಅವರ ಮದುವೆ ಅಪ್ಡೇಟ್ ಏನು? ರಂಜನಿ ಕುರಿತ ಕಂಪ್ಲೀಟ್ ಸಂಗತಿಯನ್ನು ತಿಳಿಸಿಕೊಡ್ತೀನಿ ಬನ್ನಿ. 1994 ಮಾರ್ಚ್ 29ರಂದು ಬೆಂಗಳೂರಿನಲ್ಲಿ ಜನಿಸಿದ ರಂಜನಿ ಶೇಷಾದ್ರಿಪುರಂ ಕಾಲೇಜಿನಲ್ಲಿ MBA ಮುಗಿಸಿದ್ದಾರೆ. ರಂಜನಿ ಕಿರುತೆರೆಗೆ ಎಂಟ್ರಿಯಾಗಿದ್ದು ಪುಟ್ಟಗೌರಿ ಮದುವೆ ಅನ್ನೋ ಮೆಗಾ ಹಿಟ್ ಧಾರಾವಾಹಿ ಮೂಲಕ. ವರ್ಷಗಟ್ಟಲೆ ನಡೆದ ಈ ಸೀರಿಯಲ್ನಲ್ಲಿ ಗೌರಿಯ ಪಾತ್ರಕ್ಕೆ ಜೀವ ತುಂಬಿದ ಇವರು ಕನ್ನಡಿಗರಿಗೆ ಬರೀ ನಟಿಯಾಗಿ ಉಳಿಯಲಿಲ್ಲ, ಮನೆಯ ಮಗಳಾದರು. ಇದಾದ ಬಳಿಕ ಪೌರ್ಣಮಿ ಅನ್ನೋ ಮಲಯಾಳಂ ಸೀರಿಯಲ್ನಲ್ಲಿ ಅಭಿನಯಿಸಿದರು. ನಂತರ 2019ರಲ್ಲಿ ಇಷ್ಟದೇವತೆ ಅನ್ನೋ ಧಾರಾವಾಹಿಯಲ್ಲಿ ಅಭಿನಯಿಸಿದರು. ವಿಶೇಷ ಅಂದರೆ ಈ ಸೀರಿಯಲ್ಗೆ ತಾವೇ ಕತೆ ಬರೆದು ಕ್ರಿಯೇಟಿವ್ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದರು. ಆ ಧಾರಾವಾಹಿ ಮುಗಿದ ಮೇಲೆ ರಂಜನಿ ಸ್ವಲ್ಪ ಕಾಲ ಬ್ರೇಕ್ ತೆಗೆದುಕೊಂಡ್ರು. ಆದರೆ ಆ ಬ್ರೇಕ್ ನಂತರ ಅವರು ಮರಳಿ ಬಂದಿದ್ದು ಒಂದು ದೊಡ್ಡ ಕ್ರಾಂತಿಯೊಂದಿಗೆ. ಹೌದು, ಅದುವೇ ಕನ್ನಡತಿ ಧಾರಾವಾಹಿ. ಭುವಿ ಅನ್ನೋ ಪಾತ್ರದ ಮೂಲಕ ಕನ್ನಡ ಭಾಷೆಯ ಸೊಗಡನ್ನು, ಶುದ್ಧ ಕನ್ನಡದ ಮಹತ್ವವನ್ನು ರಂಜನಿ ಸಾರಿದ ರೀತಿ ಅದ್ಭುತ. ಹರ್ಷ ಮತ್ತು ಭುವಿ ಜೋಡಿ ಕರ್ನಾಟಕದ ಫೇವರೇಟ್ ಜೋಡಿಯಾಯಿತು. ಈ ಧಾರಾವಾಹಿ ಮೂಲಕ ರಂಜನಿ ಅವರು ಕೇವಲ ನಟಿಯಲ್ಲ, ಜವಾಬ್ದಾರಿಯುತ ಕಲಾವಿದೆ ಅನ್ನೋದನ್ನು ಸಾಬೀತುಪಡಿಸಿದರು. ಇನ್ನು ರಂಜನಿ 2017ರಲ್ಲಿ ರಾಜಹಂಸ ಅನ್ನೋ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ನಂತರ ಪುಣ್ಯ, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, ನೈಟ್ ಕರ್ಫ್ಯೂ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಈಗ ರಂಜನಿ ಅವರ ಪೂರ್ತಿ ಗಮನ ಇರುವುದು ಬರವಣಿಗೆಯ ಮೇಲೆ. ಹೌದು, ನಟನೆಯ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿರುವ ರಂಜನಿ ಈಗಾಗಲೇ ಕತೆ ಡಬ್ಬಿ ಮತ್ತು ಸೈಪಾಪ್ ಅನ್ನೋ ಪುಸ್ತಕಗಳನ್ನು ಬರೆದು ಸೈ ಎನಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರು ಹೊಸ ಕಥೆಗಳನ್ನು ಬರೆಯೋದರಲ್ಲಿ ಮತ್ತು ಪ್ರವಾಸ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ರಂಜನಿ ತಮ್ಮದೇ ಆದ ಒಂದು ಸಾಹಿತ್ಯಿಕ ಲೋಕವನ್ನು ಕಟ್ಟಿಕೊಂಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ರಂಜನಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಇವರಿಗೆ 2 ತಂಗಿಯರಿದ್ದು ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳಿಲ್ಲ ಅನ್ನೋ ಚಿಂತೆಯೇ ಬಾರದಂತೆ ನೋಡಿಕೊಳ್ತಿದ್ದಾರೆ. ಇನ್ನು ರಂಜನಿ ಅವರ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿರುವುದು ಅವರ ಮದುವೆ ಬಗ್ಗೆ. ಅವರು ತಮ್ಮ ದೀರ್ಘಕಾಲದ ಗೆಳೆಯ ಸಾಗರ್ ಭಾರದ್ವಾಜ್ ಅವರನ್ನು ಮದುವೆಯಾಗಲಿದ್ದಾರೆ. ಇದರ ಬಗ್ಗೆ ಸ್ವತಃ ರಂಜನಿ ಅವರೇ ಮುಕ್ತವಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗ ಅವರು ಹಸೆಮಣೆ ಏರ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಅಂದಾಗೆ ರಂಜನಿ ವಿವಾದ ಮಾಡಿಕೊಂಡವರಲ್ಲ. ಆದರೆ ಪುಟ್ಟಗೌರಿ ಮದುವೆ ಸೀರಿಯಲ್ ಬಗ್ಗೆ ಹೆಚ್ಚು ಟ್ರೋಲ್ ಆಗಿತ್ತು. ಆ ಸೀರಿಯಲ್ ಅತಿಯಾಗಿ ಎಳೆಯಲಾಗ್ತಿದೆ, ಲಾಜಿಕ್ ಇಲ್ಲದ ದೃಶ್ಯಗಳಿವೆ ಎಂದು ಜನರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು. ಆಗ ರಂಜನಿ ಬಹಳ ಸಮಯದಿಂದ ನಾನು ಕೇವಲ ಒಬ್ಬ ಕಲಾವಿದೆ, ಸ್ಕ್ರಿಪ್ಟ್ ನನ್ನ ಕೈಯಲ್ಲಿ ಇರಲ್ಲ ಅಂತ ಉತ್ತರಿಸಿ ವಿವಾದ ತಿಳಿಗೊಳಿಸಿದರು. ಇನ್ನು ಪುಟ್ಟಗೌರಿ ಮದುವೆ ಸೀರಿಯಲ್ನಿಂದ ಹೊರಬಂದಾಗ ಅವರ ಮತ್ತು ಪ್ರೊಡಕ್ಷನ್ಸ್ ಹೌಸ್ ನಡುವೆ ಅಸಮಾಧಾನ ಇತ್ತು ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು. ಕೇವಲ ಬಣ್ಣ ಹಚ್ಚುವುದು ಮಾತ್ರ ಜೀವನವಲ್ಲ, ಅದರಾಚೆಗೂ ಒಂದು ಅರ್ಥಪೂರ್ಣ ಬದುಕಿದೆ ಎಂದು ತೋರಿಸಿಕೊಟ್ಟವರು ರಂಜನಿ ರಾಘವನ್. ಅವರು ಮತ್ತೆ ಸೀರಿಯಲ್ಗಳಿಗೆ ಬರಲಿ ಎಂದು ನೀವು ಬಯಸ್ತೀರಾ ಅಥವಾ ಅವರ ಪುಸ್ತಕಗಳು ನಿಮಗೆ ಇಷ್ಟನಾ? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.